ನಡಿ ನಡಿ ಹೊರಗಡೆ ನಡಿ. ಪೊಲೀಸರ ಮೇಲೆ ಕೈ ಮಾಡ್ತೀಯ ನಡಿ. ನಿನಗಿದೆ ಪೊಲೀಸರ ಮೇಲೆ ಕೈ ಮಾಡ್ತೀಯ. ನಿನಗಂತೂ ಇವತ್ತು ಸುಮ್ಮನೆ ಬಿಡೋದಿಲ್ಲ. ತೋರಿಸ್ತೀವಿ ಧೈರ್ಯ ಅಂದ್ರೆ ಏನು ಅಂತ. ನಾವು ತೋರಿಸ್ತೀವಿ ನಿನ್ಗೆ. ನೀನು ಜತೀಂದ್ರನಾಥ್ ಮುಖರ್ಜಿನಾ? ಸರ್, ಇವ್ನು ನಮ್ಗೆಲ್ಲ ಹೊಡೆದು ಓಡೋಗಕ್ಕೆ ಪ್ರಯತ್ನ ಮಾಡ್ತಿದ್ದ. ನೀನು ಬರೀ ಗೈಯಲ್ಲಿ ಹುಲಿನ ಸಾಯಿಸಿದ್ಯಾ? ನೀವು ಕೇಳಿದ ಸತ್ಯನೇ. ಒಂದ್ ವೇಳೆ ಹುಲಿಗೇನಾದ್ರೂ ಹಸುವಾದ್ರೆ ಮನುಷ್ಯರ ಮೇಲೆ ಆಕ್ರಮಣ ಮಾಡತ್ತೆ. ನನ್ ಮೇಲೂ ಆಕ್ರಮಣ ಮಾಡಿತ್ತು, ಹಾಗದನ್ ಸಾಯಿಸ್ಬಿಟ್ಟೆ. ಕೇವಲ ಹುಲಿ ಅಲ್ಲ, ನನ್ ಮೇಲೆ ಯಾರೇ ಆಕ್ರಮಣ ಮಾಡಿದ್ರು ನಾನು ಅವ್ರನ್ನ ಸಾಯಿಸ್ತೀನಿ. ಗುಡ್, ವೆರಿ ಗುಡ್. ಬಟ್ ಮಿಸ್ಟರ್ ಮುಖರ್ಜಿ, ಹುಲಿ ಸಾಯಿಸಿದ್ರೆ ಯು ಗೆಟ್ ಕ್ಲಾಪ್ಸ್. ಬಟ್ ಮನುಷ್ಯರನ್ನ ಸಾಯಿಸಿದ್ರೆ ನಿಮ್ನ ಗಲ್ಲಿಗೆ ಹಾಕ್ತಾರೆ. ಇದು ಬ್ರಿಟಿಷ್ ಲಾ. ನೀವು ನನ್ನ ಯಾಕೆ ಹಿಡಿದಿದ್ದು ಅಂತ ಮೊದಲು ಹೇಳ್ತೀರಾ? ನಾನಂತೂ ಯಾರನ್ನೂ ಸಾಯಿಸಿಲ್ಲ. ಬಟ್ ಸಾಯಿಸೋಕೆ ಹೆಲ್ಪ್ ಮಾಡಿದೀಯಾ. ಎಸ್ ಜತಿನ್. ನಾವು ಡೋಂಟ್ ಟೆಲ್ ಮೀ ನಿನ್ಗೆ ಏನು ಗೊತ್ತಿಲ್ಲ ಅಂತ. ಬಟ್ ಎಸ್, ಆಬ್ವಿಯಸ್ಲಿ ನಾನು ನಿಮಗೆ ಅಫಿಷಿಯಲಿ ಒಂದು ಮಾತು ಹೇಳ್ಬಿಡ್ತೀನಿ. ನಿಮ್ಮ ಹೆಸರಲ್ಲಿ ಬಹಳಷ್ಟು ಕೇಸ್ ಇದೆ. ಎಸ್, ಹೌರಾ ಬಾಂಬ್ ಕೇಸ್, ಸಂಶುಲ್ ಆಲಂ ಮರ್ಡರ್. ಇದರ ಮಾಸ್ಟರ್ ಮೈಂಡ್ ಜತೀಂದ್ರನಾಥ್ ಮುಖರ್ಜಿ. ಈವನ್ ನಿನ್ನೆ ರಾತ್ರಿ ಕೂಡ ನೀನು ಕಟಕಲ್ಲಿ ಪೊಲೀಸರಿಗೆ ಹೊಡೆದಿದ್ಯಾ. ಅದರ ಬಗ್ಗೆ ನಮ್ಗೆ ಈಗಾಗಲೇ ಟೆಲಿಗ್ರಾಮ್ ಬಂದಿದೆ. ನಿಮ್ ಸಾಹೇಬ್ರಂತೂ ಬಹಳ ಒಳ್ಳೆ ಸ್ಟೋರಿ ಹೇಳ್ತಾರಲ್ಲ. ನೀವೇನೆಲ್ಲ ಹೇಳ್ತಾ ಇದಿರೋ ಅದರಲ್ಲಿ ಒಂದು ಮಾತು ಕೂಡ ಸತ್ಯ ಅಲ್ಲ. ನಾನು ಕಳೆದ 1 ತಿಂಗಳಿಂದ ಕೋಲ್ಕತ್ತಾದಲ್ಲೇ ಇದ್ದೀನಿ. ಹೌರಾಗೂ ಹೋಗ್ಲಿಲ್ಲ, ಕಟಕ್ಗೂ ಹೋಗ್ಲಿಲ್ಲ. ಮಿಸ್ಟರ್ ಮುಖರ್ಜಿ, ನಾನ್ ಈ ಮಾತನ್ನ ಸುಮ್ನೆ ಹೇಳ್ತಿರೋದಲ್ಲ. ನಮ್ಮ ಹತ್ರ ಸ್ವೀಕಾರ ಪತ್ರ ಇದೆ, ಕನ್ಫೆಷನ್. ಎಸ್, ವೀರೇನ್ ದತ್ತಗುಪ್ತ ನಿಮ್ಮ ಅಲಾಯ್ ಅವನಾಗೆ ಕನ್ಫೆಸ್ ಮಾಡಿದ್ದಾನೆ. ಅವನಿಗೆ ಇವತ್ತು ಸ್ವಲ್ಪ ಹೊತ್ತು ಮೊದಲು ಗಲ್ಲಿಗೇರ್ಸಿದ್ವಿ. ವೀರೇನ್ ಕನ್ಫೆಸ್ ಮಾಡ್ಕೊಂಡಿದ್ದ ನಿಮ್ಮ ಹೆಸರು ಮತ್ತೆ ನಿಮ್ಮ ಟೀಮಿನ ಎಲ್ಲರ ಹೆಸರು. ದಟ್ಸ್ ವೈ ಪೊಲೀಸ್ ವಾಸ್ ಬಿಹೈಂಡ್ ಯು. ಅದಕ್ಕಾಗಿ ಪೊಲೀಸ್ ನಿಮ್ಮ ಹಿಂದೆ ಬಿದ್ದಿದ್ದು. ಅವರೇ ನಮಗೆ ಇನ್ಫಾರ್ಮೇಶನ್ ಕೊಟ್ರು, ಮತ್ತೆ ನೀವು ಸಿಕ್ಕಾಕೊಂಡ್ರಿ. ವೀರೇನ್? ಈ ವೀರೇನ್ ಯಾರು? ನನಗ್ ಪರಿಚಯ ಇಲ್ದಿರೋ ಜೊತೆ ನನ್ನ ಹೆಸರನ್ನ ಯಾಕೆ ಸೇರಿಸ್ತಾ ಇದ್ದೀರಾ? ಅವ್ನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಹಾ, ನನಗೂ ಬೇಜಾರಾಯ್ತು ನಮ್ಮ ದೇಶದ ಒಬ್ಬ ವ್ಯಕ್ತಿಗೆ ಗಲ್ ಶಿಕ್ಷೆ ಆಯ್ತು ಅಂತ. ಆದ್ರೆ ಒಬ್ಬ ವೀರನ್ನ ಗಲ್ಲಿಗೇರಿಸಿದ್ರೆ ನಿಮ್ಗೇನ್ ಸಿಗುತ್ತೆ? ಅಂತ ವೀರೇನ್ರು ಪ್ರತಿ ಮನೇಲಿದ್ದಾರೆ. ನನಗಿದೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲ ಈ ರೀತಿ ಸುಳ್ಳು ಹೇಳಿ ಮನುಷ್ಯನ ಬಾಯಿ ಬಿಡಿಸೋ ಪ್ರಯತ್ನ ಮಾಡ್ತೀರಾ. ಆದ್ರೆ ಇದರಿಂದ ನಿಮ್ಗೇನಾದ್ರೂ ಲಾಭ ಆಗತ್ತಾ? ಭಾರತೀಯರು ಅಷ್ಟು ದುರ್ಬಲರಲ್ಲ. ಸರ್ಕಾರ. ಎಸ್ ಸರ್. Give him 2 options. Either ಜತೀನ್ ಸ್ವತಃ ತನ್ನ ಹೆಸರು ಹೇಳಬೇಕು, or else ನಾವು ಅವನಿಂದ
ಹೆಸರನ್ನ ಹೇಳಿಸ್ಬೇಕು. ರೈಟ್ ಸರ್. ಅವನಿಗೆ ಹೇಗೆ ಹೊಡಿಬೇಕು ಅಂದ್ರೆ ಅವನ ಶರೀರದಲ್ಲಿ ಯಾವುದೇ ಸ್ಪಾಟ್ ಬಾಕಿ ಇರಬಾರ್ದು. ಓಕೆ ಸರ್ಕಾರ್? ಎಸ್ ಸರ್. ಐ ವಾಂಟ್ ಆಲ್ ದ ನೇಮ್ಸ್. ಎಲ್ಲ ಹೆಸರು ನನಗೆ ಬೇಕು. ನೀವೆಲ್ಲ ಹೋಗಿ. ಓಕೆ ಸರ್. ನೀನು ಉಳಿದವರ ಹೆಸರನ್ನು ಹೇಳ್ಬಿಟ್ರೆ ಅದು ನಿನಗೆ ಒಳ್ಳೇದು. ಸುಬಿ, ನಿಮ್ದೆಲ್ಲ ಪೋಸ್ಟರ್ ಬರೆಯೋದ್ ಮುಗ್ದಿದ್ರೆ ಹೋಗಿ ಹಾಲ್ ಕುಡೀರಿ. ಹೊರಗಡೆ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಮರೀದೆ ಕುಡೀರಿ, ಸರಿನಾ? ಚಾ ತಗೊಳ್ಳಿ. ಅನು ಚಿಕ್ಕಮ್ಮ, ಜತಿನ್ ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ? ಇಲ್ಲ, ಎಲ್ ಹೋದ್ರು ಅವರು. ನಿನ್ನೆ ನಾಟಕದಿಂದ ಬಂದ ದುಡ್ಡಿದೆ, ಅದನ್ನೆಲ್ಲ ತಗೊಂಡು ಅಸ್ತ್ರ ಖರೀದಿ ಮಾಡ್ಬೇಕು. ಹಾ ಹೌದು, ನಿನ್ನೆ ಪೊಲೀಸರಿಂದ ಗಲಾಟೆ ಆಯ್ತಲ್ಲ, ಅದಾದ್ಮೇಲಿಂದ ನಾನಂತೂ ಅವ್ರನ್ನ ಎಲ್ಲೂ ನೋಡ್ಲೇ ಇಲ್ಲ. ನನಗನ್ಸತ್ತೆ ಅನು, ನೀನು ಈ ದುಡ್ಡನ್ನ ನಿನ್ನ ಹತ್ರನೇ ಇಟ್ಕೋಬೇಕು. ಯಾವಾಗ ಜತಿನವ್ರು ಬರ್ತಾರೋ ಅವಾಗ ಅವ್ರ ಕೈಲಿ ಇದನ್ ಕೊಟ್ರೆ ಆಯ್ತು. ಹಾ, ನನಗೂ ಹಾಗೆ ಅನಿಸ್ತಿದೆ ಚಿಕ್ಕಮ್ಮ. ಅದ್ಕೆ ಹೇಳ್ತಿರೋದು ಸರಿಯಾಗೇ ಇದೆ. ಅನು ಚಿಕ್ಕಮ್ಮ, ಪೋಸ್ಟರ್ ಬರ್ದಾಗಿದೆ, ಇದಾದ್ಮೇಲೆ ಏನ್ ಬರೆಯೋದು? ವೀರೇನ್ ದತ್ತಗುಪ್ತನ ಆತ್ಮ ಬಲಿದಾನ ವಿಫಲ ಆಗೋದಿಲ್ಲ. ಅನುವತ್ತೆ, ನಿಮ್ಗೆ ಅಮರ್ ಅನ್ನೋ ಹೆಸರಿನ ಯಾರಾದ್ರೂ ವ್ಯಕ್ತಿ ಗೊತ್ತಿದಾನ? ನಿಮ್ಮ ಅಮರ್ ನನಗ್ ಪರಿಚಯ ಇದೆ. ಏನಾಯ್ತು? ಅವ್ರು ನನ್ಗೆ ನಿಮ್ಮ ನೋಡೋಕ್ ಹೇಳಿದ್ರು. ನನಗ್ಯಾಕೋ ಇದು ಪೊಲೀಸರದೇನಾದ್ರೂ ತಂತ್ರನ ಅಂತ ಅರ್ಥನೇ ಆಗ್ತಿಲ್ಲ. ಅವ್ರೇನಾದ್ರೂ ಅಮರ್ ಅವ್ರ ಹತ್ರ ಹೇಳಿ ನಿಮ್ಮನ್ ಹೊರಗ್ ಕರೆಸ್ತಿದಾರಾ ಅಂತ ನನಗ್ಯಾಕೋ ಚಿಂತೆ ಆಗ್ತಾ ಇದೆ. ಇಲ್ಲ ಪರವಾಗಿಲ್ಲ, ಶರತ್ಗೆ ಅವ್ರನ್ನ ಒಳಗ್ ಕಳ್ಸಕ್ ಆಯ್ತು. ಅಮರಣ್ಣ ಯಾರು ಅನು ಚಿಕ್ಕಮ್ಮ? ಅಮರಣ್ಣ ಅನಂತ್ ಅವ್ರ ಹಾಗೆ ಒಬ್ಬ ಹೋರಾಟಗಾರ. ಅನು ಚಿಕ್ಕಮ್ಮ, ಬನ್ನಿ. ಇವರು ಅರೆ ಅಮರ್, ನೀವಿಷ್ಟು ದಿನ ಎಲ್ಲಿದ್ರಿ? ಜಸಾರ್ ಹೋಗಿದೆ ಕೆಲ್ಸದ ಮೇಲೆ. ನಿನ್ನೆ ರಾತ್ರಿ ಇಲ್ಲಿಗೆ ಬರ್ತಾ ಇದ್ದೆ. ಅಚಾನಕ್ ದಾರಿಲಿ ವೇಷ ಬದಲಾಯಿಸಿರೋ ಜತಿನಣ್ಣನ ಭೇಟಿಯಾದೆ. ಪೊಲೀಸ್ನವರು ಅವ್ರ ಹಿಂದೆ ಬಿದ್ದಿದ್ರು. ಅವರು ನನ್ನ ನೋಡಿದ ಕೂಡ್ಲೆ ಈ ದುಡ್ಡಿನ ಗಂಟನ್ನ ನನ್ನ ಕೈಗೆ ಕೊಟ್ರು. ಹಾಗೆ ಹೋಗ್ತಾ ಇರೋಂತ ಟ್ರೈನ್ಗೆ ಹತ್ಕೊಂಡು ಹೋದ್ರು. ಯಾಕೆ, ಏನ್ ಕಾರಣ ನನ್ಗೇನು ಅರ್ಥನೇ ಆಗ್ಲಿಲ್ಲ. ಜತಿನಣ್ಣನೇ ಹೇಳಿದ್ದು ಇದನ್ನ ಮಾಧವ ಮೇಷ್ಟ್ರ ಮನೆಗೆ ತಲುಪಿಸಿ ಅಂತ. ಇದ್ರ ಅರ್ಥ ಜತಿನಣ್ಣ ತಪ್ಪಿಸ್ಕೊಂಡಿದ್ದಾರೆ ಶರತಣ್ಣ. ಏನು ತಪ್ಪು ತಿಳ್ಕೋಬೇಡಿ. ನಿಮ್ ಹತ್ರ ತುಂಬಾ ಪ್ರಶ್ನೆ ಕೇಳ್ತಾ ನಿಂತ್ಬಿಟ್ಟೆ. ನಾನ್ ಅನ್ಕೊಂಡೆ ನೀವೇನಾದ್ರೂ ಪೊಲೀಸವ್ರ ಕಡೆಯಿಂದನಾ ಅಂತ. ನೀವು ಮಾಡಿದ್ದು ಸರಿಯಾಗಿತ್ತು ಶರತ್ ಅವ್ರೆ. ನಾವ್ ಈ ಹೊತ್ತಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಜತಿನಣ್ಣ ಏನ್ ಹೇಳ್ತಾರೆ ಗೊತ್ತಾ? ಬಲಗೈಯಲ್ಲಿ ಮಾಡಿದ್ದು ಎಡಗೈಗೂ ಗೊತ್ತಾಗ್ಬಾರ್ದಂತೆ. ಆದ್ರೆ ಅನು ಅಕ್ಕ, ಇದು ಯಾವ ದುಡ್ಡು? ಒಂದು ವಿಶೇಷ ಯೋಜನೆಗಾಗಿ ನಾವು ದುಡ್ಡು ಸಂಗ್ರಹ ಮಾಡ್ತಾ ಇದ್ದೀವಿ. ನಾನೆಲ್ಲ ಆಮೇಲೆ ಹೇಳ್ತೀನಿ. ಪೊಲೀಸರು ಅವ್ರ ಹಿಂದೆ ಬಿದ್ದಿದ್ರು. ಈ ದುಡ್ಡೇನಾದ್ರೂ ಪೊಲೀಸರಿಗೆ ಸಿಕ್ಕಿದ್ರೆ ನಷ್ಟ ಆಗಿರೋದು. ಈಗ ನಾವಿದನ್ನ ಹುಷಾರಾಗಿ ಎತ್ತಿಡ್ಬೇಕು.
ಹಾಗೆ ಜತಿನ್ ಅವರು ಬರೋದನ್ನ ಕಾಯ್ತಾ ಇರ್ಬೇಕು. ಇಷ್ಟು ಹೊಡೆದು ಏನ್ ಪ್ರಯೋಜನ ಆಯ್ತು? ನೀವು ಭಾರತೀಯರನ್ನ ಇಷ್ಟು ಹೇಡಿಗಳಂತ ಯಾಕೆ ಅಂದ್ಕೊಳ್ತಿದ್ರೋ ಗೊತ್ತಿಲ್ಲ. ಬಟ್ಟೆ ಎಲ್ಲ ಚೆನ್ನಾಗಿ ಹರಿದಾಕಿದ್ದೀರಾ. ಆದ್ರೆ ಒಂದ್ ತಿಳ್ಕೊಳ್ಳಿ, ಇದರಿಂದ ಭಾರತೀಯರಿಗೆ ಏನೂ ಆಗೋದಿಲ್ಲ. ಭಾರತೀಯ ಜನರು ಇಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋದಿಲ್ಲ. ನೀವಿದ್ಯಾವುದನ್ನು ಸಾಬೀತು ಮಾಡೋಕ್ಕೂ ಆಗೋದಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅದ್ರಲ್ಲಿ ನನ್ನ ಯಾವ ಕೈವಾಡನೂ ಇಲ್ಲ. Viren also said the same thing. ಆದ್ರೆ ಆಮೇಲೆ ಏನಾಯ್ತು? ಲಿಸನ್ ಜತಿನ್, ನಿನ್ನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಕೋರ್ಟ್ ಅಲ್ಲಿ ಏನ್ ಆಗ್ಬೇಕೋ ಅದೇ ಆಗತ್ತೆ. And I assure you, ನಾನ್ ನಿನ್ನನ್ನ ನೇಣುಗಂಬದವರೆಗೂ ತಲುಪಿಸ್ತೇ ಬಿಡಲ್ಲ. ಮಿಸ್ಟರ್ ಸರ್ಕಾರ್, ನಿಮ್ ಸಾಹೇಬ್ರ ಕ್ಯಾಲ್ಕುಲೇಷನ್ ತುಂಬಾ ತಪ್ಪಿದೆ. ಅವ್ರಿಗೆ ಹೇಳ್ಬಿಡಿ, ಇವೆಲ್ಲ ಮಾಡ್ತೀನಿ ಮುಗಿಸ್ತೀನಿ ಅನ್ನೋದೆಲ್ಲ ಇಲ್ಲಿ ನಡೆಯೋದಿಲ್ಲ. ಒಂದು ಸುಳ್ಳು ಹೇಳಿ ನನ್ನ ಸಿಕ್ಕಾಕ್ಸೋದು ಅಷ್ಟು ಸುಲಭ ಅಲ್ಲ. Shut up. You Indians are all fools. ನೀವೆಲ್ಲರೂ ಮೂರ್ಖರು. ನೀವೆಲ್ಲ ಎಷ್ಟು ಫೂಲ್ಸ್ ಅಂದ್ರೆ ನಿಮ್ಮ ಗುಂಡಿನ ನೀವುಗಳೇ ತೋಡ್ಕೋತೀರಾ. ಬಟ್ ಐ ನೋ ನಿಮ್ಮ ಬಾಯಿ ಬಿಡಿಸೋದು ಹೇಗೆ ಅಂತ. ಇವತ್ತು ನೀನೇ ನೋಡ್ತೀಯ ನಿನ್ನ ಗತಿ ಏನಾಗತ್ತೆ ಅಂತ. ಸರ್ಕಾರ್, ಎಸ್ ಸರ್. ಅವನನ್ನ ಗಾಡಿಯಲ್ಲಿ ಕೂರ್ಸು. ಓಕೆ ಸರ್. ನಾನು ಪ್ರತಿಜ್ಞೆ ಮಾಡ್ತೀನಿ, ಒಂದು ವೇಳೆ ನಾನು ಸಿಕ್ಕಾಕೊಂಡ್ರು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಿರೋ ನಮ್ಮ ಅಣ್ಣ ತಮ್ಮಂದಿರ ಹೆಸರು ಮಾತ್ರ ಹೇಳಲ್ಲ. ಅನಂತನ್ ನೋಡಿ ಕಲ್ತಿದ್ದೀನಿ ನಾನು. ಎಷ್ಟು ಹೊಡೆದ್ರು ಹಿಂಸೆ ಕೊಟ್ರು ಹಲ್ ಕಚ್ಕೊಂಡು ಸಹಿಸ್ಕೊಂಡು ಒಂದೇ ಮಾತ್ರ ಹೇಳ್ತೀನಿ. ಅನಂತ್ ಅವ್ರೆ, ಮೊದಲು ಖೋದಿ, ಆಮೇಲೆ ಪ್ರಫುಲ್, ಈಗ ವೀರೇನ್. ಇನ್ನು ಎಷ್ಟು ಜನ ಸಾಯ್ಬೇಕನುಪಮ? ನನ್ನಿಂದ ಅಂತೂ ಇದನ್ನು ನೋಡೋಕ್ಕಾಗ್ತಿಲ್ಲ. ಇನ್ನು ಎಷ್ಟು ಜನ ಭಾರತೀಯರನ್ನ ಸಾಯಿಸಿ ಅವ್ರು ಶಾಂತಿ ಪಡ್ಕೋತಾರೆ? ಈಗಂತೂ ಕೋಪನೂ ಬರೋದಿಲ್ಲ. ತುಂಬಾ ನೋವಾಗ್ತಾ ಇದೆ. ಅನಂತ್ ಅವ್ರೆ, ನೀವೇ ಹೇಳ್ತಾ ಇದ್ರಿ ಅಲ್ವಾ ನಮ್ಮೆಲ್ಲರ ಜೀವನ ಹೀಗೆ ಅಂತ. ನೋಡ್ತೀರಿ ಅನಂತಣ್ಣ, ಒಂದಲ್ಲ ಒಂದಿನ ಇದಕ್ಕೆ ಪ್ರತಿರೋಧ ಒಡ್ಡವನು ಬಂದೇ ಬರ್ತಾನೆ. ಬ್ರಿಟಿಷರನ್ನ ತಡೆದು ನಿಲ್ಲಿಸ್ತಾನೆ.
ಸರಿ, ನನ್ನ ಪ್ರಕಾರ ನಾವೆಲ್ಲರೂ ಈಗ ಕಾರ್ಯಕ್ರಮ ಶುರು ಮಾಡೋದೇ ಒಳ್ಳೇದು. ಹಾ ಮೇಷ್ಟ್ರೆ, ಇಲ್ಲಿ ನೀವೇ ತಿಳಿದವರು. ನೀವೇ ಮೊದ್ಲೇನಾದ್ರೂ ಮಾತಾಡಿ, ಅದಾದ್ಮೇಲೆ ನಾವೆಲ್ಲರೂ ವೀರೇನ್ ಬಗ್ಗೆ ನಮ್ಗೇನ್ ಗೊತ್ತಿದ್ಯೋ ಅದನ್ನ ಒಬ್ಬೊಬ್ರಾಗೆ ಹಂಚ್ಕೋತೀವಿ. ಸುಭಿ, ನೀವೆಲ್ರೂ ಈ ಕಡೆ ಬನ್ನಿ. ಈ ಕಡೆ ಬನ್ನಿ. ನನಗ್ ಬಹಳ ಖುಷಿಯಾಗಿದೆ ನಾನು ಹೇಳ್ದಂತೆ ನೀವೆಲ್ಲರೂ ಇವತ್ತಿಲ್ಲಿಗೆ ಬಂದಿರೋದು. ಇಲ್ಲ, ಇವತ್ ನಾನು ನಿಮ್ಗೆ ಯಾರಿಗೂ ಧನ್ಯವಾದ ಅರ್ಪಿಸೋದಿಲ್ಲ. ನಮ್ಮ ವೀರೇನ್ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಹುತಾತ್ಮನಾಗಿದ್ದಾನೆ. ದೇಶ ಮಾತೆಯ ಪಾದಕ್ಕೆ ತನ್ನನ್ನೇ ಸಮರ್ಪಿಸಿಕೊಂಡಿದ್ದಾನೆ. ಎಷ್ಟು ಜನರಿಗಿಂತ ಭಾಗ್ಯ ಸಿಗುತ್ತೆ ಹೇಳಿ? ಇನ್ನು ಎಷ್ಟು ಜನ ಆತ್ಮ ಬಲಿದಾನ ಮಾಡಿದಾರೋ ಬಹುಶಃ ಅವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಎಷ್ಟು ತಾಯಂದ್ರ ಮಡಿಲು ಬತ್ತ ಹೋಗ್ತಿದ್ಯೋ ಅಂತವರಲ್ಲಿ ಒಬ್ಬ ವೀರೇನ್ ದತ್ತ ಗುಪ್ತಾ. ನಮ್ಮ ವೀರೇನ್ ಬಹಳ ಒಳ್ಳೆ ಹುಡುಗ ಅನ್ನೋದು ನಿಮ್ಗೆಲ್ಲ ಗೊತ್ತು. ನೋಡಿದ್ರೆ ಗೊತ್ತಾಗ್ತಿತ್ತು. ಪಾಪದವನು, ಎಳೆಯ ಕೆನ್ನೆಗಳು ಒಂದು, ಕನ್ನಡಕದ 2 ಗಾಜಿನಲ್ಲೂ ಹೊಳೆಯೋ ಕಣ್ಣುಗಳೊಂದು, ಎಂಥ ಉಜ್ವಲ ಮುಖ. ಎಷ್ಟು ತೇಜಸ್ಸಿತ್ತು. ಅವನ್ ಮನ್ಸು ಹೇಗಿತ್ತು ಅಂತ ಹೇಳಿದ್ರೆ ಸ್ವಚ್ಛವಾಗಿ ಗಾಜಿನ ಹಾಗೆ. ಎಂತ ಸೀದಾ ಸಾದಾ ಹುಡುಗ. ಆಹಾ, ಆದ್ರೆ ಅವನ್ ಗುಂಡಿಗೆ ಮಾತ್ರ ಉಕ್ಕಿನಷ್ಟು ಗಟ್ಟಿ. ಹೊರಗಿಂದ ನೋಡಿದ್ರೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ದೃಢ, ಎಷ್ಟು ಗಟ್ಟಿಯಾಗಿತ್ತು ಅವನ್ ಮನ್ಸು ಅಂತ. ಸುಂದರವಾದ ಕನಸುಗಳನ್ನ ಕಂಡಿದ್ದ. ಅವನ್ ಗುರಿ ಬಹಳ ಸ್ಥಿರವಾದದ್ದು. ನಿಮಗ್ ಗೊತ್ತಾ, ವೀರೇನ್ ಅಂತ ವ್ಯಕ್ತಿ ಎಲ್ಲೂ ಹೋಗಿರೋದಿಲ್ಲ. ವೀರೇನ್ ಇದೇ ರೀತಿ ನಮ್ಮೆಲ್ಲರ ಮಧ್ಯೆ ಬದುಕಿರ್ತಾನೆ. ನಮ್ಗೆಲ್ಲ ದಾರಿನ ತೋರಿಸ್ಕೊಡ್ತಾನೆ. ನಮ್ಮ ಗುರಿನ ಸ್ಥಿರವಾಗಿ ಮಾಡ್ತಾನೆ. ಅವ್ರ ತಂದೆ ತಾಯಿ ಎದುರಿಗೆ ನಿಂತು ಸಾಂತ್ವನ ಮಾಡುವಂತ ಭಾಷೆ ಅದ್ ನನಗ್ ಗೊತ್ತಿಲ್ಲ. ಅವ್ರ ಪಾದನ ಸ್ಪರ್ಶ ಮಾಡಿ ಅವ್ರಿಗೆ ಪ್ರಣಾಮ ಮಾಡ್ತೀನಿ. ಇಂಥ ವೀರ ಸಂತಾನಕ್ಕೆ ಜನ್ಮ ನೀಡಿದ್ದಕ್ಕಾಗಿ. ವೀರೇನ್ನ ಈ ಬಲಿದಾನಕ್ಕೆ ನಾವು ಕಣ್ಣೀರ್ ಹಾಕೋದು ಶ್ರೇಯಸ್ಸಲ್ಲ. ವೀರೇನ್ ನನ್ನನ್ನ ಅಕ್ಕ ಅಕ್ಕ ಅಂತಿದ್ದ. ತುಂಬಾ ಮುಗ್ಧನಾಗಿದ್ದ. ಅವನ ಆಸೆಗಳು ಚಿಕ್ಕ ಚಿಕ್ಕದಾಗಿತ್ತು. ಕೊನೆ ಬಾರಿ ಅವನ್ ನನ್ನ ಹತ್ರ ಒಂದು ಆಸೆ ಹೇಳ್ಕೊಂಡಿದ್ದ.
ಸಿಹಿ ತಿನ್ನೋದು. ತೃಪ್ತಿ ಆಗೋಷ್ಟು ತಿಂದಿದ್ದ. ಹೇಗ್ ಗೊತ್ತಾಗ್ಬೇಕು? ಇದೇ ನಮ್ ಜೊತೆ ಅವನ ಕೊನೆಯ ಊಟ ಅನ್ನೋದು. ಅವನ್ ಮನ್ಸಲ್ಲಿ ಎಷ್ಟು ಕನ್ಸಿತ್ತು ಅದನ್ನ ಕಲ್ಪನೆ ಮಾಡಕ್ಕೂ ಆಗಲ್ಲ. ಪರಾಧೀನ. ನಾವೆಲ್ಲರೂ ಪರಾಧೀನರು. ಪದೇ ಪದೇ ಇದನ್ನೇ ಹೇಳ್ತಿದ್ದ. ಬ್ರಿಟಿಷರು ನಮ್ಮನ್ನೆಲ್ಲ ಬಲಹೀನರು, ಹೇಡಿಗಳಂತ ಹೇಗ್ ಅಂದ್ಕೊಂಡಿದ್ದಾರೆ ಅನ್ನುವಕ್ಕ. ನಾವೆಲ್ಲ ಯಾವತ್ತಾದ್ರೂ ಸ್ವತಂತ್ರ ಭಾರತನ ನೋಡಕ್ಕಾಗತ್ತಾ? ಸರ್, ಅಲ್ಲ ಅಂತದೇನು ವಿಷಯ ಇದೆ? ಇಷ್ಟು ರಾತ್ರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅಗಸ್ಟಿನ್ ಸರ್ ಜೈಲಿಗೆ ಬರ್ತಾ ಇದಾರಲ್ಲ? ಏನೋ ಗೊತ್ತಿಲ್ಲ, ಅದ್ಯಾರೋ ಕ್ರಿಮಿನಲ್ ಬಗ್ಗೆ ಹೇಳಿದ್ರು. ಮಿಸ್ಟರ್ ಮಜುಮ್ದಾರ್, ಇವತ್ತು ಇಲ್ಲಿಗೆ ಒಬ್ಬ ಸ್ಪೆಷಲ್ ಕ್ರಿಮಿನಲ್ ಬರ್ತಿದ್ದಾನೆ. ಜತೀಂದ್ರನಾಥ್ ಮುಖರ್ಜಿ. ವೈ? ಎನಿ ಪ್ರಾಬ್ಲಮ್ ಮಿಸ್ಟರ್ ಮಜುಮ್ದಾರ್? ನೋ 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 ಸರ್. ಹೇಳ್ಕೊಂಡು ಬನ್ನಿ. ವೀರನ್ನ ಎಲ್ಲಿಟ್ಟಿದ್ರೋ ಅಲ್ಲಿಗೆ ಕರ್ಕೊಂಡೋಗಿ ಅವನನ್ನ. ಸಾಹೇಬ್ರೆ, ಹೇಳಿದ್ದೆ ತಾನೇ ನೀವೇನು ಸಾಬೀತ್ ಮಾಡೋಕ್ಕಾಗಲ್ಲ ಅಂತ. ಒಂದ್ ವೇಳೆ ಪ್ರಯತ್ನ ಪಟ್ರು ನಿಮ್ಮಿಂದ ಆಗ್ತಿರ್ಲಿಲ್ಲ. ಸಾಂಶುಲ್ ಆಲಂ ಕೊಲೆನಲ್ಲಿ, ಹೌರಾ ಬ್ರಿಡ್ಜ್ ಪ್ರಕರಣದಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಆದ್ರೆ ಒಂದು ವಿಷಯಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ. ಭಾರತೀಯರು ಬ್ರಿಟಿಷರಿಗೆ ಚೆನ್ನಾಗಿ ಉತ್ತರ ಕೊಡ್ತಿದ್ದಾರೆ. ನೀವು ನನ್ನ ಬೇಕು ಅಂತ ಹಿಡ್ಕೊಂಡ್ ಬಂದ್ರಿ, ಹೊಡೆದು ಬಡ್ದು ಜೈಲಿಗೆ ಹಾಕಿದ್ರಿ. ಏನ್ ಮಾಡ್ತೀರಾ ಈಗ? ಇನ್ನೂ ಹೊಡಿತೀರಾ? ನೀವು ಹಾಗೆ ಮಾಡೋದ್ರಿಂದ ನಿಮ್ಗೇನ್ ಪ್ರಯೋಜನ ಆಗುತ್ತೆ ಹೇಳಿ? ನಾನು ಮಾಡದೇ ಇರೋ ತಪ್ಪನ್ನ ಹಿಂಸೆ ಕೊಟ್ಟು ನನ್ನ ಒಪ್ಕೊಳ್ಳೋ ಹಾಗೆ ಮಾಡ್ತೀರಾ? ವೀರೇನ್ಗೆ ಏನ್ ಗತಿ ಆಯ್ತೋ ನಿನಗೂ ಹಾಗೆ ಆಗತ್ತೆ. ನಿಜ ಏನಂದ್ರೆ ವೀರೇನ್ಗೆ ಗಲ್ಲು ಶಿಕ್ಷೆ ತೀರ್ಪು ಆದ್ಮೇಲೆನೆ ಅವನು ಎಲ್ಲ ಒಪ್ಕೊಂಡಿದ್ದು. ಅದಕ್ಕೂ ಮುಂಚೆ ಅವನು ಬಾಯ್ನೆ ಬಿಟ್ಟಿರ್ಲಿಲ್ಲ. ಇಲ್ದೇ ಇದ್ರೆ ನಾವು ವೀರೇನ್ ಹತ್ರನೇ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಿಸ್ತಾ ಇದ್ವಿ. Hey, what makes you laugh? ಯಾಕೆ ನಗ್ತಾ ಇದ್ಯಾ ನೀನು? ನಿನಗೆ ಅನ್ನಿಸ್ತಿರಬಹುದು ನೀನ್ ನಮಗೆ ಭಯ ಪಡಿಸ್ತಿದ್ಯಾ ಅಂತ. ಲಿಸನ್ ಜತೀನ್, ನೀನು ಬಾಯ್ ಬಿಡ್ಲೇಬೇಕು. ನಮಗೆ ಎಲ್ಲರ ಹೆಸರು ಆಲ್ರೆಡಿ ಗೊತ್ತಿದೆ. ನಾನು ಹುಟ್ಟಿದಾಗ್ಲಿಂದ ಬ್ರಿಟಿಷ್ನ ನೋಡಿದ್ದೀನಿ. ನಿಮ್ ಕೈನಲ್ಲಿ ಏನಾಗತ್ತೆ ಏನಾಗೋದಿಲ್ಲ ಅನ್ನೋದು ನಾನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನೀವೇನೇ ಪ್ಲಾನ್ ಮಾಡಿದ್ರು ಯಾವ ಕಾರಣಕ್ಕೂ ಅದು ನನ್ನ ಮುಂದೆ ನಡೆಯೋದಿಲ್ಲ. ಅದು ಅಲ್ಲದೆ ನನಗೆ ನನ್ನ ದೇಶದ ಜನರ ಬಗ್ಗೆ ತುಂಬಾ ಚೆನ್ನಾಗೇ ಗೊತ್ತು. ಎಂತ ಪರಿಸ್ಥಿತಿ ಬಂದ್ರೂ ಯಾವ ಸ್ವದೇಶಿನೂ ತನ್ನ ಗೆಳೆಯರ ಹೆಸರನ್ನ ಹೇಳೋದಿಲ್ಲ. ರಿಯಲಿ? ಸ್ವದೇಶಿಗಳ ಬಗ್ಗೆ ನಿನಗೆ ಅಷ್ಟೊಂದು ನಂಬಿಕೆನಾ? ಯಾರು ತಮ್ಮ ದೇಶನ ಇಷ್ಟಪಡ್ತಾರೋ ಅವರೇ ಸ್ವದೇಶಿಗಳು. ನಾನ್ ನನ್ನ ದೇಶನ ಇಷ್ಟಪಡ್ತೀನಿ, ಅದ್ ಸತ್ಯ. ಆದ್ರೆ ನೀವ್ ಅದೇನೋ ಬಾಂಬ್ ಕತೆ ಹೇಳ್ತಾ ಇದ್ದೀರಲ್ಲ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಡ್ಯಾಮ್ ಲೈ, ಸುಳ್ಳು ಹೇಳ್ತಾ ಇದ್ದೀಯಾ? ನೀನು ಜಸ್ಟ್ ಇವತ್ತು ಮಾರ್ನಿಂಗ್ ಅಷ್ಟೇ ಸಿಕ್ಕಾಕೊಂಡಿದ್ಯಾ. ಅದಕ್ಕೆ ಪೊಲೀಸ್ ನಿನ್ನ ಅಗೇನ್ಸ್ಟ್ ಪ್ರೂಫ್ ಕೊಡೋಕೆ ಆಗೋದಿಲ್ಲ. ಬಟ್ ಡೋಂಟ್ ವರಿ ಮಿಸ್ಟರ್ ಮುಖರ್ಜಿ, ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೀಯಲ್ಲ, ಐ ಅಶ್ಯೂರ್ ಯು, ಆದಷ್ಟು ಬೇಗ ನಾನ್ ನಿನ್ನ ನೇನು ಗಂಬಕ್ಕೆ ಏರಿಸ್ತೇನೆ. ಯಾ
ಎಂಜಾಯ್ ಯೋರ್ ಸ್ಟೇ ಮುಖರ್ಜಿ, ಎಂಜಾಯ್ ಯೋರ್ ಸ್ಟೇ. ಮಿಸ್ಟರ್ ಮಜುಮ್ದಾರ್, ನೀವು ಇವನ್ ಮೇಲೆ ಸ್ವಲ್ಪ ಕಣ್ಣಿಟ್ಟಿರಿ. ಭಾರತಾಂಬೆ ಮೇಲೆ ಆಣೆ, ನೀವೆಲ್ಲ ಏನು ಸಾಬೀತ್ ಮಾಡಕ್ಕಾಗೋದಿಲ್ಲ. ನನಗೆ ಇನ್ನೂ ತುಂಬಾ ಕೆಲಸ ಇದೆ. ಅದೆಲ್ಲ ಮುಗಿಸ್ದೆ ನಾನು ಯಾವುದೇ ಕಾರಣಕ್ಕೂ ನೇಣಗಂಬ ಇರೋದಿಲ್ಲ, ಯಾವತ್ತಿಗೂ ಇಲ್ಲ. ಗೇಟ್ಗೆ ಬೀಗ ಹಾಕಿ. ಇಲ್ಲಿ ಕುಡಿಯೋಕ್ ನೀರಿನ ವ್ಯವಸ್ಥೆ ಮಾಡಿ. ಈಗ ನೀವು ನನ್ನ ಬಾಯಿ ಬಿಡಿಸ್ತೀರಾ? ಅದ್ ನಿಮ್ಮಿಂದ ಆಗುತ್ತಾ? ನೋಡಿ, ನೀವು ಹೀಗೆ ಮಾಡೋದ್ರಿಂದ ನಿಮ್ ಸಮಯ ವ್ಯರ್ಥ ಆಗುತ್ತೆ ಬಿಟ್ರೆ ಬೇರೇನು ಸಾಧಿಸೋಕಾಗೋದಿಲ್ಲ. ಈಗ ನೀನು ಜಾಸ್ತಿ ಮಾತಾಡಬೇಡ. ತಗೋ ಇದನ್ನ, ತಗೋ. ಪ್ರೀತಿಯ ಜತಿನಣ್ಣ, ಮೊದಲಿಗೆ ನನ್ನ ಪ್ರಣಾಮಗಳನ್ನ ಸ್ವೀಕರಿಸಿ. ಈ ಪತ್ರ ನೀವು ಓದೋ ಮೊದಲೇ ನಾನು ಭೂಮಿ ಬಿಟ್ಟು ತುಂಬಾ ದೂರ ಹೋಗಿರೋ ಸಾಧ್ಯತೆ ಇರುತ್ತೆ. ಈ ಕೆಲವು ದಿನಗಳಿಂದ ನನಗೆ ಈ ಭೂಮಿ ಅಂದ್ರೇನು, ಅದ್ರ ಮೇಲಿರೋ ಮೋಹ ಅಂದ್ರೇನು, ಬದುಕು ಅಂದ್ರೇನು, ತ್ಯಾಗದ ಮಹತ್ವ ಏನು ಅನ್ನೋದು ನನಗೆ ಅರ್ಥ ಆಗಿದೆ. ಆದ್ರೆ ದೇಶದ ಮೋಹನ ತ್ಯಾಗ ಮಾಡೋದು ಎಷ್ಟು ಕಷ್ಟ ಅಂತ ನನಗೀಗ ಗೊತ್ತಾಗಿದೆ ಜತಿನಣ್ಣ. ಸಂಶೋಧನಂ ಕೊಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಭಾಗ ಜತೀನ್, ಸ್ವದೇಶಿಗಳ ನಾಯಕನಾಗಿದ್ದ ಭಾಗ ಜತೀನ್ ಸರ್ಕಾರದ ಸಾಕ್ಷಿಯಾಗಲು ಒಪ್ಪಿದ್ದಾನೆ. ಜತಿನಣ್ಣ, ಯಾಕೆ ಹೀಗ್ ಮಾಡಿದ್ರೆ? ಜತಿನಣ್ಣ, ನೀವ್ ಈ ತರ ಮಾಡಬಾರ್ದಾಗಿತ್ತು. ಅಗಸ್ಟಿನ್ ಅವರು ನಿನಗೆ ಸುಳ್ಳು ಪೇಪರ್ ಸಿಗೋ ಹಾಗೆ ಮಾಡಿದ್ರು. ಆ ಪೇಪರ್ನಲ್ಲಿ ಇದ್ದಿದ್ದೆಲ್ಲ ಸುಳ್ಳು ಸುದ್ದಿನೇ. ಸತ್ಯವಾಗ್ಲೂ ಯುಗಂಧರ್ ಪೇಪರ್ನವರು ಈ ಸುದ್ದಿನ ಪ್ರಿಂಟೇ ಮಾಡಿರ್ಲಿಲ್ಲ. ಸ್ವತಂತ್ರ ಭಾರತ ನೋಡೋ ಕನ್ಸು ನನ್ಸಾಗಿಲ್ಲ ಜತಿನಣ್ಣ. ಇದು ನನ್ನ ಯಾವುದೋ ಪಾಪದ ಫಲನೇ ಇರಬೇಕು. ಇದೇ ನನ್ನ ಕೊನೆಯ ಪತ್ರ ಜತಿನಣ್ಣ. ಇಂತಿ ನಿಮ್ಮ ವೀರೇನ್. ನೀನು ನಮ್ಮ ದೇಶದ ಹೆಮ್ಮೆ ವೀರೇನ್. ನನಗೆ ಗೊತ್ತಿದೆ ಈ ಬ್ರಿಟಿಷರು ಏನ್ ಬೇಕಾದ್ರೂ ಮಾಡೋ ನೀಚರು ಅಂತ. ನೀನು ಸಾಯೋಕ್ ಮುಂಚೆ ಕೆಲವು ದಿನಗಳು ಇದೇ ನಿನ್ನ ಕೋಣೆ ಆಗಿತ್ತು, ನಿನಗೆ ಮನೆ ಆಗಿತ್ತು. ಇನ್ನು ಮುಂದೆ ಇಲ್ಲೇ ಕೂತು ನಾನು ಬ್ರಿಟಿಷರ ಬುಡಾನೆ ಅಲ್ಲಾಡಿಸ್ತೀನಿ. ಅಂತ ವ್ಯಕ್ತಿಗೋಸ್ಕರ ಕಣ್ಣಲ್ಲಿ ನೀರ್ ಹಾಕಿದ್ರೆ ನಾವು ದುರ್ಬಲರಾಗ್ತೀವಿ. ಅವ್ರ ಆತ್ಮ ಬಲಿದಾನಕ್ಕೆ ಬೆಲೆ ಇಲ್ದಂಗಾಗತ್ತೆ. ಅವ್ರ ಬಗ್ಗೆ ಖಂಡಿತವಾಗ್ಲೂ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ವೀರೇನ್ ಹೇಳ್ತಿದ್ದ, ಕಣ್ಣೀರ್ ಹಾಕ್ಬಾರ್ದು, ಎದೆಯಲ್ಲಿ ಬೆಂಕಿ ಇರ್ಬೇಕು ಅಂತ. ಯಾರಿಗೆ ಇಷ್ಟು ದೃಢ ಶಕ್ತಿ ಇತ್ತು, ಯಾರಿಷ್ಟು ಸಾಹಸಿಯಾಗಿದ್ರು, ಅವರು ಇವತ್ತು ನಮ್ ಜೊತೆ ಇಲ್ಲ. ಅದನ್ ಕಲ್ಪನೆನೂ
ಹರಿದೋಗಿರೋ ಬಟ್ಟೆ ತಗೊಂಡ್ ಬರ್ತಾ ಇದ್ದ ನನ್ನ ಹತ್ರ ಹೊಲ್ಸೋದಕ್ಕೆ. ಒಂದಿನ ನಾನು ಅವನಿಗೆ ಹೊಸ ಬಟ್ಟೆ ಕೊಟ್ಟಿದ್ದೆ. ಅವನದನ್ನ ತಗೊಳ್ಳಿಲ್ಲ. ಅವನು ಹೊಸ ಬಟ್ಟೆ ಹಾಕೊಳ್ಳೋದು ದುಂದು ವೆಚ್ಚ ಅಂದ. ನನ್ನ ಹತ್ರ 2 ಬಟ್ಟೆ ಇದೆ, ನನಗ್ ಬೇಡ ಅಂದ. ನಾನು ತುಂಬಾ ಒತ್ತಾಯ ಮಾಡಿದ್ದಕ್ಕೆ ಆಗ ಅವನ್ಗೇನ್ ಹೇಳ್ದ ಗೊತ್ತಾ? ಸರಿ ಸರಿ, ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೋ ಆಗ ನನಗೆ ಹೊಸ ಬಟ್ಟೆ ಕೊಡಿ ಅಂದಿದ್ದ. ಹೊಸ ಬಟ್ಟೆ ಹಾಕೊಂಡು ಹೊಸ ದೇಶ ನೋಡ್ತೀನಿ ಅಂದಿದ್ದ. ವೀರೇನ್ ಅಂತ ಹುಡುಗನೇ ಆಗಿದ್ದ. ಒಂದ್ಸಲ ಪೋಸ್ಟರ್ ಹಂಚೋಕೆ ಅಂಟು ಕಡಿಮೆ ಆಗೋಗಿತ್ತು. ಮತ್ತೆ ನಮ್ಮ ಹತ್ರ ಅಂಟು ಕೂಡ ಇರಲಿಲ್ಲ. ಅನುಪಮ ಅವಾಗ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ತಾ ಇದ್ಲು. ನೆನ್ಪಿದ್ಯಾನು? ವೀರೇನ್ ನಿನ್ ಹತ್ರ ಬಂದು ಕೇಳ್ದ. ವೀರೇನ್ ಏನ್ ಕೇಳ್ದ ಅಂದ್ರೆ ಅವನ್ ಪಾಲಿಗೆ ಎಷ್ಟು ರೊಟ್ಟಿ ಬರ್ಬೇಕಿತ್ತು ಅದ್ರಲ್ಲಿ ಅಂಟು ಮಾಡಿ ಅಂತ. ಆಗ ಅನು 3 ಅಂದ್ಲು. ಆಗ ಅವನ್ ಏನ್ ಮಾಡ್ತಾ ಗೊತ್ತಾ? ಅವನು ತನ್ನ ಪಾಲಿನ 3 ರೊಟ್ಟಿ ಹಿಟ್ಟನ್ನ ತಗೊಂಡು ಹೋಗಿ ಅದ್ರಲ್ಲಿ ಅಂಟನ್ನ ಮಾಡಿ ಅದನ್ನ ಪೋಸ್ಟ್ ಅನ್ಸೋದಕ್ಕೆ ತಗೊಂಡು ಹೋದ. ನಾವೆಲ್ಲರೂ ಅವನಿಗೆ ನಿನಗೆ ಹಸಿವಾಗ್ತಿಲ್ವ ಅಂತ ಕೇಳಿದಾಗ ಅವನು ಏನ್ ಹೇಳ್ದ ಗೊತ್ತಾ? ದೇಶದ ಎದುರಿಗೆ ಯಾವ ಹಸಿವು ಇಲ್ಲ ಅಂದ. ಅದು ವೀರೇನ್. ದೇಶನ ಇಷ್ಟೊಂದು ಇಷ್ಟಪಡ್ತಿದ್ರ ವೀರೇನ್ ಅಣ್ಣ. ಮಾಧವ್ ಮೇಷ್ಟ್ರೆ ಪೊಲೀಸರು ಇಲ್ಲಿ ಬರ್ತಿದ್ದಾರೆ. ಅವ್ರು ಹೇಳ್ತಿದ್ರು ಜೊತೆ ನಂಗೆ ತುಂಬಾ ಹೊಡಿತಾರಂತೆ. ಈಗ ಏನ್ ಮಾಡೋದ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ಯಾ? ಇವತ್ ನಾನು ಅವ್ರನ್ನ ಬಿಡೋದಿಲ್ಲ. ಹುಚ್ಚಾಟ ಮಾಡಬೇಡ. ಇಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಇದ್ದಾರೆ. ಪೊಲೀಸರು ಬಂದು ನಿನ್ನ ನೋಡೋ ಮುಂಚೆ ನಿನ್ ಬಾಯಿಲಿ ನಡಿ. ಮಾಧವ್ ಮೇಷ್ಟ್ರೆ ಜೊತೆ ನನಗೆ ಹೊಡಿತಿದಾರೆ, ನಾವೇ ಉತ್ತರ ಕೊಡಬಾರ್ದು. ಅನಂತ್, ಈಗ ಉತ್ತರ ಕೊಡೋದಕ್ಕೆ ಇದು ಸಮಯ ಅಲ್ಲ. ಮೊದ್ಲು ಇವರಿಂದ ತಪ್ಪಿಸ್ಕೊಂಡು ಓಡ್ ಹೋಗಿ ಆಮೇಲೆ ನೀನ್ ಅವ್ರಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡು. ಈಗ ನೀನ್ ಇಲ್ಲಿರೋದು ಸರಿಯಲ್ಲ. ಮೊದ್ಲು ಹೊರಡಿಲಿಂದ ಹೋಗು. ಏನ್ ನಡೀತಾ ಇದೆ ಇಲ್ಲಿ? ಒಬ್ಬ ಕೊಲೆಗಾರನ ಬಗ್ಗೆ ಸಭೆ ಮಾಡ್ತಾ ಇದ್ದೀರಾ? ಮುಕುಂದ್. ಎಸ್ ಸರ್. ಎಲ್ಲ ಒಡ್ದ್ ಹಾಕು. ಒಬ್ಬ ಮರ್ಡರ್ ಬಗ್ಗೆ ಸಭೆ ಮಾಡೋಗಿಲ್ಲ. ವೀರೇನ್ ಬಗ್ಗೆ ಶೋಕ ಸಭೆ ಮಾಡೋ ಹಾಗಿಲ್ಲ. ಅವನೊಬ್ಬ ಕೊಲೆಗಾರ. ವೀರೇನ್ ಅಣ್ಣ ಕೊಲೆಗಾರ ಅಲ್ಲ. ಶಟ್ ಅಪ್. ಏನ್ ಮಾಡ್ತಿದ್ದೀರಾ ಮಿಸ್ಟರ್ ರಿಚರ್ಡ್ಸನ್?
ಒಬ್ಬ ವ್ಯಕ್ತಿಗೆ ಗೌರವ ಕೊಡೋಕೆ ನಿಮಗ್ ಬರ್ದೇ ಇದ್ರೆ ಹೋಗ್ಲಿ, ಆದ್ರೆ ಅವರ ಗೌರವನ ಹಾಳು ಮಾಡೋ ಅಧಿಕಾರ ನಿಮಗಿಲ್ಲ. ಅಧಿಕಾರ ಮೀರಿದ ಕೆಲ್ಸ ಮಾಡೋದಲ್ದೆ ಒಬ್ಬ ಚಿಕ್ಕ ಹುಡುಗನಿಗೆ ಹೊಡಿತಾ ಇದ್ದೀರಾ. ನೀವಿಷ್ಟೊಂದು ಇನ್ಸೆಕ್ಯೂರಾ? ನಿಮ್ಮನ್ನ ನೀವು ರಾಜರು ಅನ್ಕೊಂಡಿದ್ದೀರಾ? ಏನ್ ನೀವು ಮಾತ್ರ ಶ್ರೇಷ್ಠನಾ? ನಿಮ್ ಯೋಚನೆ ಇದೆ ತಾನೆ, ಆದ್ರೆ ನಿಮ್ ಮನ್ಸಲ್ಲಿ ಇಷ್ಟೊಂದು ಭಯನಾ? ಶಟ್ ಅಪ್ ಮಿಸ್ಟರ್ ಬೋಸ್. ಯು ಆರ್ ಕ್ರಾಸಿಂಗ್ ಯೋರ್ ಲಿಮಿಟ್ಸ್. ನಾಟ್ ಎಟ್ ಆಲ್ ಮಿಸ್ಟರ್ ರಿಚರ್ಡ್ಸನ್. ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ಲ. ನೀವು ಅವನ ಮೇಲೆ ಕೈ ಮಾಡ್ತಿದಾರಲ್ಲ, ನಮ್ಮ ಸಭೆಯನ್ನ ನೀವೀಗ ಹಾಳು ಮಾಡಿದ್ರಲ್ಲ. ಉತ್ತರ ಕೊಡಿ ನಮ್ಗೆ. ಅಯ್ಯೋ ದೇವ್ರೆ, ಈಗ ಎಲ್ರು ನಮ್ಮನ್ನ ಹಿಡ್ಕೋತಾರೆ. ಈ ರಿಚರ್ಡ್ಸನ್ ಸರ್ಗೆ ಹೊಡೆಯೋದಕ್ಕೆ ಕೈ ಕಿರಿತಾನೆ ಇರುತ್ತೆ ಅಂತ ಅನ್ಸುತ್ತೆ. ಯಾಕೆ ಬೇಕಾಗಿತ್ತಿದು ಅಂತ ಸುಮ್ನೆ ಇರದೆ ಆ ಹುಡುಗನ್ಗೆ ಹೊಡೆಯೋದಕ್ಕೆ ಲಾಠಿ ಎತ್ತಿಬಿಟ್ರು. ಇಲ್ಲ, ಇಲ್ಲಿರೋದು ಒಳ್ಳೇದಲ್ಲ. ಆದಷ್ಟು ಬೇಕಾಗಿ ಇಲ್ಲಿಂದ ಓಡೋಗ್ಬೇಕು. ನಾನ್ ನಿಮ್ಗೆಲ್ಲ ವಾರ್ನ್ ಮಾಡ್ತಿದ್ದೀನಿ. ನೀವು ಪೊಲೀಸರ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ. ಪೊಲೀಸರ ಕೆಲಸಕ್ಕೆ ಅಡ್ಡಿ ತರೋ ಹಾಗಿಲ್ಲ. ಹೌದಾ? ಆಶ್ಚರ್ಯ. ನೀವಿಷ್ಟೆಲ್ಲ ಮಾಡ್ತಾ ಇರೋದು ಯಾವ ಕಾರಣಕ್ಕೆ? ವೀರೇನ್ ದತ್ತ ಒಬ್ಬ ಸ್ವದೇಶಿ, ಅವನೊಬ್ಬ ಕೊಲೆಗಾರ. ಅವನ್ಗೋಸ್ಕರ ಶೋಕ ಸಭೆ ಮಾಡೋ ಹಾಗಿಲ್ಲ. ದಿಸ್ ಇಸ್ ಅನ್ ಆರ್ಡರ್. ಇಲ್ಲಿ ಯಾವ ಸ್ವದೇಶಿನೂ ಇಲ್ಲ. ಒಬ್ಬ ತಾಯಿಗೆ ಅವನ ಮಗ ಕೊಲೆಗಾರನೇ ಆಗಿದ್ರು ಆ ತಾಯಿಗೆ ಅವನ ಮಗನೇ ತಾನೆ. ಆ ಮಗನಿಗೆ ಗಲ್ಲು ಶಿಕ್ಷೆ ಆದ್ರೆ ಅಮ್ಮ ಖಂಡಿತ ಅಳ್ತಾಳೆ. ಹಾಗನ್ ಮಾತ್ರಕ್ಕೆ ಸ್ವದೇಶಿ ಆಗೋದಿಲ್ಲ ಅವಳು. ನಿಮ್ಗೆಲ್ಲ ಏನ್ ಅನ್ನಿಸ್ತಾ ಇದೆ? ನಾವಿಲ್ಲಿ ಹೋರಾಟ ಮಾಡೋಕ್ ಸೇರಿದೀವಿ ಅಂತಾನಾ? ನಾವೆಲ್ರೂ ಸಾಧಾರಣವಾದ ಮನುಷ್ಯರು. ನಿಮ್ ಯಾರಲ್ಲೂ ಒಂಚೂರು ಮನುಷ್ಯತ್ವನೇ ಉಳಿದಿಲ್ಲ ಅನ್ನೋ ತರ ಅನ್ನಿಸ್ತಿದೆ. ನಿಮಗೆ ಇದೆಲ್ಲ ಯಾಕೆ ತಪ್ಪು ಅನ್ನಿಸ್ತಿದೆ ಅಂದ್ರೆ ನಿಮ್ ಯಾರಿಗೂ ಮಾನವೀಯತೆ ಇಲ್ಲ. ನಮ್ಮ ದೇಶದ ಧರ್ಮ ಇದು. ಪರಿಚಿತನೋ ಅಪರಿಚಿತನೋ ಯಾರೇ ಆಗಿರ್ಲಿ, ಅವರ ನೋವು ತೊಂದರೆಗಳನ್ನ ನಮ್ದು ಅನ್ಕೊಂಡು ದುಃಖದಲ್ಲಿ ನಾವು ಸೇರ್ಕೊಂಡು ಸಮಾಧಾನ ಮಾಡ್ತೀವಿ. ವೀರೇನ್ ಕೂಡ ಅಷ್ಟೇ. ಈಗ ಅವನನ್ನು ವಾಪಸ್ ತರಕಂತೂ ಆಗಲ್ಲ, ಆದ್ರೆ ಅವನಿಗೆ ಸೇರ್ಬೇಕಾಗಿರೋ ಗೌರವನ ನಾವು ತಲುಪಿಸ್ಲೇಬೇಕಲ್ವಾ? ವೈ ವೀರೇನ್ಗೂ ನಿಮ್ಗೂ ಏನ್ ರಿಲೇಶನ್ಶಿಪ್? ಈ ದೇಶದಲ್ಲಿ ಹುಟ್ಟೋ ಪ್ರತಿಯೊಬ್ರು ನಮ್ಮೋರೆ. ಒಬ್ಬ ಅಣ್ಣ, ಇನ್ನೊಬ್ಬ ತಮ್ಮ, ಮತ್ತಿನ್ನೊಬ್ಬ ಗೆಳೆಯ. ಈ ದೇಶದ ವ್ಯಕ್ತಿಗೆ ಗಲ್ಲಾದ್ರೆ ನಮ್ಮ ಕಣ್ಣಲ್ಲಿ ನೀರ್ ಬರೋದು ಸಾಮಾನ್ಯ. ಅವ್ರನ್ನ ನೆನಪಿಸ್ಕೊಂಡು ಅವ್ರ ಬಗ್ಗೆ ಮಾತಾಡಿದಾಗ ನೀವು ಅನ್ಯಾಯ ಮಾಡೋದು ಸರಿಯಲ್ಲ. ನಮ್ಗಿರೋ ನೋವು, ನಮ್ಮ ಕಷ್ಟ, ನಮ್ಮ ದುಃಖ, ನಮ್ ಕಣ್ಣೀರನ್ನ ನೀವೇ ನಿರ್ಧಾರ ಮಾಡ್ತೀರಾ? ನಾವಿದಕ್ಕೆ ಒಪ್ಪೋದಿಲ್ಲ. ಕ್ಷಮೆ ಕೇಳಿ, ಇಲ್ಲ ಅಂದ್ರೆ ನಾವ್ ನಿಮ್ನ ಸುಮ್ನೆ ಬಿಡೋದಿಲ್ಲ. ಸಾಹೇಬ್ರೆ, ನೀವು ವೀರೇನ್ಗೆ ಅವಮಾನ ಮಾಡಿ ಸರಿಯಾದ ಕೆಲಸ ಮಾಡಿದ್ದೀರಂತ ಅನ್ಕೊಂಡಿದ್ರೆ ಅದು ತಪ್ಪು. ನೀವು ಸುಭಾಷ್ ಮೇಲೆ ಕೈ ಮಾಡಿದ್ದು ಸರಿನಾ? ಧೈರ್ಯ ಇದ್ರೆ ನಮ್ಮೆಲ್ಲರಿಗೂ ಹೊಡಿರಿ, 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 ನಮ್ಮೆಲ್ಲರಿಗೂ ನೋಡ್ತೀನಿ. ಇವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು?
ಸ್ಟಾಪ್. ಐ ಸೆಡ್ ಸ್ಟಾಪ್. ಆನ್ಸರ್ ಮೀ. ಸುಭಾಷ್ ಒಳಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಪೊಲೀಸರ ಕೆಲ್ಸಕ್ಕೆ ತೊಂದರೆ ಕೊಡುವಂತದ್ದು ಇವನ್ಗೆ ನಾನ್ ಮೊದ್ಲೇ ವಾರ್ನ್ ಮಾಡಿದ್ದೆ. ನಾವು ಕೂಡ ನಿಮ್ಗೆ ಮೊದ್ಲೇ ಹೇಳಿದ್ವಿ. ನೀವು ಪದೇ ಪದೇ ಅನ್ಯಾಯ ಮಾಡಿದ್ದೀರಾ. ಪೊಲೀಸರು ಹೀಗೆ ಅನ್ಯಾಯ ಮಾಡಿದ್ರೆ ನಾವೆಲ್ಲರೂ ಮುನ್ನುಗ್ತೀವಿ ಅಷ್ಟೇ. ನಮ್ಮ ಮಾತು ಅರ್ಥ ಆಗಿದ್ರೆ ಕ್ಷಮೆ ಕೇಳಿ. ಇಲ್ದಿದ್ರೆ ನಿಮ್ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ಬೇಕಾಗತ್ತೆ. What are they doing? ನೀವೀಗಿಂದೀಗ್ಲೇ ಇಲ್ಲಿಂದ ಹೊರಟೋಗಿ. ಏನಾಯ್ತು? ಹೊರಡೆ. Move. ನಾವ್ ನಿನ್ನನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ವೀರೇನ್. ಆದ್ರೆ ನಿಂಗಾದ ಅವಮಾನನ ನಾವಿವತ್ತು ಪ್ರತಿಭಟಿಸಿದೀವಿ.